ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ಊರಿಗೆ ಹೋಗೋ ಮುಂಚೆ ನಾನು ಈ ಗಿಡಗಳನ್ನ ತೋರಿಸಿದ್ದೆ. ಒಣಗದೇ ಇದ್ದರೆ ಸಾಕು ಅಂದ್ಬಿಟ್ಟು ಇದಕ್ಕೆ ನೀರು ಹಾಕೋದಕ್ಕೆ ಅಂದ್ಬಿಟ್ಟು ರಾಜೇಶ್ ಒಂದು ಪೈಪ್ ಬಿಟ್ಟಿದ್ರು. ಅದು ರಿಸಲ್ಟ್ ಹೇಗಾಯಿತು ಹೇಳಿ, ನಾವು ಕೂಡ ಊರಿಗೆ ಹೋಗ್ಬೇಕಾದ್ರೆ ಆ ಥರ ಮಾಡ್ಬೋದು ಅಂತ ಹೇಳಿದ್ರಿ. ಆ್ಯಂಡ್ ಕೆಲವೊಬ್ಬರು ಅದನ್ನು ಹೇಗೆ ಮಾಡಿದ್ರಿ ಅಂತ ಕೂಡ ಕೇಳಿದ್ರಿ. ಸೊ ನೋಡಿ ಗಿಡಗಳು ಹೇಗಿದೆ ಅಂಥೇಳಿ, ಒಣಗಿಲ್ಲ ಯಾವುದೂ. ಸೊ ಚೆನ್ನಾಗಿ ವರ್ಕ್ ಆಯಿತು. ರಾಜೇಶ್ ಅವ್ರು ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು. ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ. ಎಲ್ಲ ಗಿಡದಲ್ಲೂ ಹೂವಿದೆ. ಇದೆಲ್ಲ ಒಣಗೋಗಿದ್ರೆ ನಿಜವಾಗ್ಲೂ ಸಮ್ಮರಲ್ಲಿ ಒಂದು ದಿನ ನೀರು ಹಾಕಲಿಲ್ಲ ಅಂದ್ರೂ ನೋಡೋದಕ್ಕಾಗೋದಿಲ್ಲ, ಒಣಗೋದಂಗೆ ಆಗ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ 8 ದಿನ ನೀರು ಹಾಕದೆ ಬಿಟ್ಟಿದ್ದರೆ ಇದೆಲ್ಲನೂ ಫುಲ್ಲು ಮರುಭೂಮಿ ಥರ ಕಾಣ್ತಾ ಇತ್ತು. ಸೊ ಇದನ್ನು ಹೇಗೆ ಮಾಡಿದರು ಅಂತ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಮಾಡಿದ್ರು ರಾಜೇಶ್ ಪ್ಲ್ಯಾನ್ ಅಂದರೆ, ಇದು ಎಷ್ಟು ಮೀಟ್ರ್ ತಂದರೂ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಪೈಪ್, ಪ್ಲಾಸ್ಟಿಕ್ ಪೈಪು ಹಾರ್ಡ್ವೇರ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಇದನ್ನು ತಂದು ಇಲ್ಲಿ ನೋಡಿ, ಎಂಡಲ್ಲಿ ನೀರು ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಟೈಟಾಗಿ ಕಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿ ಬಿಟ್ಟಿದ್ರು. ಈ ಪೈಪು ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ, ಎಲ್ಲ ಪಾಟ್ ಒಳಗಡೆಯಿಂದ ಹಾದಿ ಬಂದಿರೋದು. ಓಕೆ, ಇಲ್ಲಿ ತೂತು ಮಾಡಿದ್ದಾರೆ, 1-2 ತೂತು ಮಾಡಿದ್ದಾರೆ. ಸೊ ಆ ತೂತಿಂದ ನೀರು ಯಾವಾಗಲೂ ಡ್ರಿಪ್ ಆಗ್ತಾ ಇರುತ್ತೆ. ಇಲ್ಲಿ ಏನಾದರೂ ಓಪನ್ ಆಗಿಬಿಟ್ರೆ ನೀರು ಇಲ್ಲೆಲ್ಲ ಡ್ರಿಪ್ ಆಗೋದಿಲ್ಲ, ಡೈರೆಕ್ಟು ಇಲ್ಲಿಂದ ಹೊರಗಡೆ ಬಂದುಬಿಡುತ್ತೆ. ಸೊ ಡಬಲ್ ಲಾಕ್ ಮಾಡಿದ್ದಾರೆ. ಇಲ್ಲೂ ಒಂದು ಲಾಕ್ ಮಾಡಿದ್ದಾರೆ. ಲಾಕ್ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ಹಾಕಿ ಇದನ್ನು ಲಾಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಲಾಕ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ರಾತ್ರಿ ಹಾಕಿದ್ದು ಬೆಳಗ್ಗೆ ಒಂದು ಟೈಮಲ್ಲಿ ಬಂದುಬಿಟ್ಟಿತ್ತು ಇದು. ಹಾಗಾಗಿ ರಾಜೇಶ್ ಇಲ್ಲಿ ಕೂಡ ಲಾಕ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಇದು ಅಂಥೇಳಿ. ಸೊ ಎಲ್ಲ ಪಾಟಲ್ಲೂ 24 ಅವರ್ ನೀರು ಡ್ರಿಪ್ ಆಗ್ತಾಯಿತ್ತು. ಸೊ ಇದು ಎಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ವಿ ಅಂದರೆ, ಅಲ್ಲಿ ಕಿಟಕಿ ಇದೆ ಅಲ್ವಾ, ಆ ಕಿಟಕಿ ಹೊರಗಡೆಯಿಂದ ಇಲ್ಲಿ ನಾವು ಡೋರನ್ನು ಓಪನ್ ಮಾಡಿ ಇಲ್ಲಿಂದ ತಗೊಂಡು, ಇಲ್ಲಿದೆ ನೋಡಿ ಕಿಚನ್ ಟ್ಯಾಪ್. ಸೊ ಇಲ್ಲಿಗೆ ಕನೆಕ್ಟ್ ಮಾಡಿದ್ವಿ. ನಮಗೆ ನಿಯರೆಸ್ಟ್ ಅಂದರೆ ಇದೊಂದೇ. ಸೊ ಇಲ್ಲಿಂದ ಹೋಗಿತ್ತು ನೀರು, ಇಲ್ಲೆಲ್ಲನೂ ಕೂಡ ಸಪ್ಲೈ ಆಯಿತು. ಹಾಗಾಗಿ ಗಿಡಗಳು ಒಣಗಿರಲಿಲ್ಲ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಜಾಸ್ತಿ ನೀರಾಗಿಬಿಟ್ರೆ ಕೆಳಗಡೆ ಮನೆಯವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು. ಬಂದ ತಕ್ಷಣ ನೋಡಿದ್ದು ನಾನು ಒಂದು ಅಂದರೆ ಪ್ಲೇಟಲ್ಲಿ ಏನಾದರೂ ನೀರು ತುಂಬಿದೆಯಾ ಅಂತ ನೋಡಿದೆ. ಯಾವ ಪ್ಲೇಟಲ್ಲೂ ನೀರು ತುಂಬಿರಲಿಲ್ಲ. ಅಂದರೆ ನಾವು ನೀರು ಏನು ಕೊಟ್ಟಿದ್ವೋ ಅದು ಸಫಿಷಿಯೆಂಟ್ಗಿಂತನೂ ಸ್ವಲ್ಪ ಕಡಿಮೆನೇ ಇತ್ತು ಅನಿಸುತ್ತೆ. ಅದಕ್ಕೆ ಅದು ಫುಲ್ಲು ತುಂಬಿರಲಿಲ್ಲ. ಇಲ್ಲ ಅಂದಿದ್ರೆ ಪ್ಲೇಟೆಲ್ಲ ತುಂಬಿ ಕೆಳಗಡೆ ಮನೆಯವ್ರಿಗೆ ತೊಂದರೆ ಆಗಿರೋದು. ಆ್ಯಂಡ್ ನಾವು ಇಲ್ಲದೇ ಇದ್ದಾಗ ಮಳೆ ಕೂಡ ಬಂದಿತ್ತು. ಬೆಂಗಳೂರಲ್ಲಿ ತುಂಬ ಮಳೆ ಅಂತ ಹೇಳಿದರು ನೋಡಿ, ಆ ಟೈಮಲ್ಲೇ ನಾವು ಹೋಗಿದ್ದು. ಹಾಗಾಗಿ ಎರಡೂ ಬ್ಯಾಲೆನ್ಸ್ ಆಗಿದೆ, ಏನೂ ತೊಂದರೆ ಆಗಿಲ್ಲ. ನನಗೆ ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಎಲ್ಲ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿದೆ. ಸೊ ಇದು ನಾನು ಹೋಗೋ ಮುಂಚೆನೇ ಒಣದಂಗೆ ಆಗಿತ್ತು. ನಾನು ಬಂದ ಮೇಲೆ ಹಾಕೋಣ, ಇವಾಗಲೇ ಹಾಕೋದು ಬೇಡ ಅಂದ್ಕೊಂಡು ನಾನು ಚೇಂಜ್ ಮಾಡಿರಲಿಲ್ಲ. ಇದನ್ನು ಆದಷ್ಟು ಬೇಗ ಚೇಂಜ್ ಮಾಡಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಬಂದಿದೆ, ನಾನೇ ಬೀಜ ಹಾಕಿದ್ದೆ. ಸೊ ಇಲ್ಲಿ ತುಂಬ ಜನ ಇನ್ನೂ ಸಜೆಷನ್ಸ್ ಕೊಟ್ಟಿದ್ರಿ, ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂದ್ಬಿಟ್ಟು. ಹೇಗೆ ಅಂದರೆ, ಈ ಪಾಟ್ಸ್ಗಳನ್ನೆಲ್ಲ ನೀರಿರುವಂಥ ಟಬ್ಬಲ್ಲಿ ಇಡೋದು ಇನ್ನು ಒಂದು ಅಂದರೆ, ಒಬ್ಬರು ಹೇಳಿದ್ದು, ಒಂದು ಬಕೆಟ್ ತುಂಬ ನೀರು ತುಂಬಿಬಿಟ್ಟು ಅದ್ರ ಸುತ್ತಾನು ಪಾಟ್ಸ್ಗಳನ್ನ ಇಡೋದು. ಆ್ಯಂಡ್ ಹಗ್ಗನ ಕಟ್ ಮಾಡಿ ಒಂದೊಂದು ಪಾಟಿಂದ ಬಕೆಟ್ಗೆ ಬಿಡೋದು. ಸೊ ಆ ಹಗ್ಗ ನೀರು ಈಗ ಹೇಗೆ ಎಣ್ಣೆಯಲ್ಲಿ ಬತ್ತಿ ಹಾಕಿದಾಗ ಬತ್ತಿ ಉರಿಯುತ್ತೋ ಅದೇ ರೀತಿಯಲ್ಲಿ ನೀರು ಸಪ್ಲೈ ಆಗುತ್ತೆ ಪಾಟ್ಗೆ ಅಂತ ಹೇಳಿಬಿಟ್ಟು. ಇನ್ನು ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ. ಆ ವಿಡಿಯೋ ನೋಡಿ ನೀವು, ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರ ಕಮೆಂಟ್ಸ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರ್ಬೋದು. ಎಲ್ಲರಿಗೂ ಈ ಥರ ತೊಂದರೆ ಆಗುತ್ತಲ್ವ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಪಾಟ್ಗಳದ್ದೇ ಚಿಂತೆ ಆಗಿರುತ್ತೆ. ಸೊ ಈಗ ಸ್ನೇಹಿತರೆ, ನಾನು ಊರಿಂದ ಬಂದ ಮೇಲೆ ಊರಲ್ಲಿ ಉಟ್ಕೊಂಡಿದ್ದಂಥ ಸೀರೆ ತುಂಬಾ ಕಲೆ ಆಗಿಬಿಟ್ಟಿದೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ, ವಾಶ್ ಮಾಡೋಣ ಅಂದ್ಕೊಂಡೆ. ಡ್ರೈ ಕ್ಲೀನಿಗೆ ಕೊಡ್ಬೋದು, ಬಟ್ ಇದು ನೆಸಸರಿ ಇಲ್ಲ ಅನ್ನಿಸ್ತು. ಯಾಕೆ ಅಂದರೆ ಇದು ಪ್ಯೂರ್ ಸಿಲ್ಕ್ ಏನಲ್ಲ. ಪ್ಯೂರ್ ಸಿಲ್ಕ್ ಆದರೆ ನಾವು ಮನೆಯಲ್ಲಿ ನೀರು ತಗಲಿಸಿದ್ರೆ ಏನಾದರೂ ಆಗ್ಬೋದೇನೋ ಅಂತ ಭಯ ಇರುತ್ತೆ. ಬಟ್ ಇದು ಮಿಕ್ಸ್ಡ್. ಇದು ಈ ಸೀರೆ ನೀವು ಕೇಳಿದ್ರಿ ಕೂಡ, ಇದ್ರ ಬಗ್ಗೆ ಹೇಳಿ ಅಂದ್ಬಿಟ್ಟು. ಇದು ಕ್ರೀಮ್ ಕಲರ್ ಹಾಫ್ ವೈಟ್ ಸ್ಯಾರಿ. ಈ ಸೀರೆ ನಾನು ತೊಗೊಂಡಿದ್ದು ನಮ್ಮ ಗೃಹ ಪ್ರವೇಶದ ಟೈಮಲ್ಲಿ. ನಾನೊಂದು ತೊಗೊಂಡಿದ್ದೆ, ಅಮ್ಮನಿಗೊಂದು ಕೊಡಿಸಿದ್ದೆ.
ಚೆನ್ನಾಗಿ ಕಾಣುತ್ತೆ. ಇದು ಮಧ್ಯ ಮಧ್ಯ ಕಲೆ ಆಗಿದೆ. ನಾನು ತೊಗೊಂಡಾಗ್ಲಿಂದ ಸುಮಾರು ಸಾರಿ ಉಟ್ಟಿದ್ದೀನಿ, ಆದರೆ ಅದನ್ನು ಯಾವತ್ತೂ ವಾಶ್ ಮಾಡಿರಲಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ರಿ, ನೀವು ಸ್ಯಾರೀಸ್ನ ಹೇಗೆ ಮೇಂಟೈನ್ ಮಾಡ್ತೀರಾ ಅಂದ್ಬಿಟ್ಟು. ಸಿಲ್ಕ್ ಸ್ಯಾರೀಸ್ನ ನಾನು ತುಂಬಾ ಕಡಿಮೆ ಒಂದು ಎರಡೇನೋ ಡ್ರೈ ಕ್ಲೀನ್ ಮಾಡಿಸಿದ್ದೀನಿ. ಅದು ಡ್ರೈ ಕ್ಲೀನ್ ಮಾಡಿದ್ಮೇಲೆ ಅದರ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ. ಒಂಥರ ಹಾರ್ಡ್ ಅನ್ಸೋದಕ್ಕೆ ಶುರು ಆಗುತ್ತೆ, ರಫ್ ಅನಿಸುತ್ತೆ. ನನಗೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಸಿಲ್ಕ್ ಸ್ಯಾರೀಸ್ಗಳನ್ನ ನೋಡಿ ಉಟ್ಕೊಳ್ತೀನಿ ಒಕೇಶನ್ಸ್ನ, ತುಂಬ ಕಡಿಮೆ. ಈ ಥರ ಸೀರೆಗಳಾದರೆ ಮೇಂಟೆನೆನ್ಸ್ ಫ್ರೀ, ಇದನ್ನು ಹೇಗಂದರೆ ಹಾಗೆ ಉಟ್ಕೊಳ್ಬೋದು. ನೋಡಿದ್ರಲ್ವ ಮದುವೆ ವ್ಲಾಗ್, ಇದನ್ನು ಉಟ್ಕೊಂಡು ನಾವೆಲ್ಲರೂ ಒಂದು ಜಮಖಾನ ಮೇಲೆ ಕೂತ್ಕೊಂಡು ಅಡುಗೆ ಮನೆ ಜಾಗದಲ್ಲಿ ತೆಂಗಿನಕಾಯಿನ ತುಂಬಿದ್ವಿ. ತೆಂಗಿನಕಾಯಿ, ಅಡಿಕೆ, ಎಲೆ ಎಲ್ಲ. ಸೊ ಗಲೀಜಂತೂ ಆಗೇ ಆಗುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ನಾವು ಒಳ್ಳೆ ಸೀರೆಗಳನ್ನ ಉಟ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾನು ಇದನ್ನು ಕ್ಲೀನ್ ಮಾಡಬೇಕು. ಅಲ್ಲಿ ಕಲೆಗಳಾಗಿದೆ. ಸೊ ಬನ್ನಿ, ಇದನ್ನು ಫಸ್ಟ್ ಟೈಮ್ ನಾನು ಕ್ಲೀನ್ ಮಾಡ್ತಾ ಇರೋದು. ಹೇಗೆ ಮಾಡೋದು ನೋಡೋಣ, ಹೋಗುತ್ತೋ ಇಲ್ವೋ ಅಂತ. ಇಲ್ಲಿ ನೋಡಿ, ಸ್ವಲ್ಪ ಡಾರ್ಕ್ ಅನ್ನಿಸ್ತಾ ಇದೆ. ಇಲ್ಲೊಂದು ಕಲೆ ಇದೆ, ಇಲ್ಲೊಂದು ಕಲೆ ಇದೆ. ಸೊ ಈ ಮೂರಕ್ಕೆ ನಾವು ಈಗ ಟ್ರೀಟ್ ಮಾಡೋಣ. ನೀರಿಗೆ ಶ್ಯಾಂಪು ಹಾಕಿದ್ದೀನಿ. ಸೊ ನೀರು ಸ್ವಲ್ಪನೇ ತೊಗೊಂಡಿದ್ದೀನಿ. ಶ್ಯಾಂಪು ನೋಡೋಣ ಎಷ್ಟು ಹಾಕಿದ್ದೀನಿ, ಸಾಕಾಗುತ್ತಾ. ಕಾಟನ್ ತೊಗೊಂಡಿದ್ದೀನಿ. ನೀರನ್ನು ಚೆನ್ನಾಗಿ ಹಿಂಡಿದ್ದೀನಿ, ಸ್ಪ್ರೆಡ್ ಆಗೋದು ಬೇಡ ಅಂಥೇಳಿ. ಈ ಡಾರ್ಕ್ ಇರೋ ಕಡೆ ನೋಡೋಣ. ಸ್ವಲ್ಪ ಡಾರ್ಕ್ ಇತ್ತಲ್ಲ, ಅಲ್ಲಿ ಮಾಡಿದ್ದೀನಿ. ಹಾಕಿ ಬಿಟ್ಟಿದ್ದೀನಿ, ಯಾಕೋ ಹೋಗ್ತಾ ಇಲ್ಲ. ಇನ್ನು ಒಂದು ಫ್ರೆಶ್ ಕಾಟನ್ ತೊಗೊಂಡಿದ್ದೀನಿ. ಅಂದರೆ ಫ್ರೆಶ್ ಕಾಟನ್ನ ಫ್ರೆಶ್ ನೀರಲ್ಲಿ ಅದ್ದಿದ್ದೀನಿ. ಸೋಪ್ ನೀರು ತೆಗಿಬೇಕಲ್ಲ, ಅದಕ್ಕೆ. ನೆಕ್ಸ್ಟ್ ಕಲೆ ನೋಡೋಣ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅರಿಶಿನದ ಕಲೆ ಅದು ಒಂದು ಸರಿ ಆದರೆ ಆಗೋದಿಲ್ಲ. ಅದೇನಾದರೂ ನಾವು ಸೋಪ್ ತಗಲಿಸಿದ್ರೆ ಅದು ರೆಡ್ ಆಗಿ ಕಾಣೋಕ್ಕೆ ಶುರು ಆಗುತ್ತೆ. ಸೊ ನಾನು ಅದಕ್ಕೆ ಏನು ಮಾಡೋದಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಆಗಿದೆ ಅರಿಶಿನ ಕಲರ್. ಸೊ ನಾನು ಇದನ್ನು ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಸಣ್ಣ ಲೈನ್ ಕಾಣ್ತಾ ಇದೆ ನೋಡಿ, ಇದನ್ನು ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಗಿದೆ ಸ್ನೇಹಿತರೆ. ಈಗ ಒಣಗಿಸಿ ನೋಡೋಣ ಹೇಗೆ ಕಾಣುತ್ತೆ ಅಂಥೇಳಿ. ಆ ಸೀರೆನ ಒಣಗೋದಕ್ಕೆ ಹೊರಗಡೆ ಹಾಕಿದ್ದೀನಿ. ಮತ್ತೊಂದು ಸೀರೆ ಬಗ್ಗೆ, ಬ್ಲೌಸ್ ಬಗ್ಗೆ ತುಂಬ ಕೇಳಿದ್ರಿ, ಎಲ್ಲರೂ ಕೇಳಿದ್ರಿ. ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ, ಅದು ಎಲ್ಲಿ ತೊಗೊಂಡಿದ್ದು ಸೀರೆ ಅಂತ, ಎಲ್ಲಿ ತೊಗೊಂಡಿದ್ದು ಬ್ಲೌಸು ಅದು ಅಂತ ಹೇಳಿ. ಈ ಬ್ಲೌಸ್ ಬಗ್ಗೆ ನೀವು ಸುಮಾರು ಜನ ಕೇಳಿದ್ದು. ಇದು ನೋಡಿ ಸ್ನೇಹಿತರೆ, ಹೀಗಿದೆ. ಇದು ನೋಡಿ ಹೀಗಿದೆ. ಇದು ಬಾಟಲ್ ಗ್ರೀನು, ಇದು ಗೋಲ್ಡ್ ಕಲರ್. ಅದೇ ಸೇಮ್ ಕಾಂಬಿನೇಷನಲ್ಲಿ ಫುಲ್ ಬ್ಲೌಸ್ ಇರೋದು. ಇದು ನಾನು ತೊಗೊಂಡಿದ್ದು ರೆಡಿ ಬ್ಲೌಸು. ಇದು ಕಲರ್ ಸಿಗ್ತಾ ಇತ್ತು. ನಾನು ತೊಗೊಂಡು ತುಂಬ ದಿನ ಆಯಿತು. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಬಟ್ ಯೂಸ್ ಮಾಡಿದ್ದು ತುಂಬಾ ಕಡಿಮೆ. ಇದು ನಾನು ಬಂದ ಮೇಲೆ ವಾಶ್ ಮಾಡಿದೆ. ಮೊದಲು ವಾಶ್ ಮಾಡಿದ್ಮೇಲೂ ಅದು ನೆನಪಿಲ್ಲ. ವಾಶ್ ಮಾಡಿದ್ರೂ ಕೂಡ ಇದರ ಶೈನ್ ಆಗಲಿ, ಕಲರ್ ಆಗಲಿ ಏನೂ ಫೇಡ್ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ಈಗಲೂ ಸಿಗ್ಬೋದೇನೋ, ಬಟ್ ಎಕ್ಸಾಕ್ಟ್ ಸಿಗೋದಿಲ್ಲ. ಇದು ಥ್ರೆಡ್ ವರ್ಕ್ ಇರೋದ್ರಿಂದ ಯಾವುದೇ ಫ್ಯಾನ್ಸಿ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ರೆಡ್ ಅಥವಾ ಗ್ರೀನ್ ಇರೋ ಯಾವುದೇ ಸ್ಯಾರೀಸ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಇದು ಅವತ್ತು ಅರಿಶಿನ ಶಾಸ್ತ್ರಕ್ಕೆ ಹಾಕಿದ್ದೆ ಅಲ್ವಾ ಆ ಸೀರೆಗೆ. ಯಾಕೆ ಅಂದರೆ ಇದರ ಬಾರ್ಡರಲ್ಲಿ ಕೂಡ ಗ್ರೀನ್, ರೆಡ್ ಆ್ಯಂಡ್ ಗೋಲ್ಡ್ ಕಲರ್ ಇದೆ. ಹಾಗಾಗಿ ಇದರಲ್ಲೂ ರೆಡ್, ಗ್ರೀನ್ ಆ್ಯಂಡ್ ಗೋಲ್ಡ್ ಇರೋದ್ರಿಂದ ಎಕ್ಸಾಕ್ಟ್ ಮ್ಯಾಚ್ ಆಗ್ತಾಯಿತ್ತು. ಬಟ್ ಇದು ಎರಡು ಬೇರೆ ಬೇರೆ. ಇದು ನಾನು ಪ್ಯೂರ್ ಜಾರ್ಜೆಟ್ ಸಾರಿ. ಇದು ನಾನು ಹತ್ತಿರದಿಂದ ತೋರಿಸ್ತಿದ್ದೆ ಹೇಗಿದೆ ಅಂಥೇಳಿ. ಇದು ನಾನು ಪ್ಯೂರ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಫಾಕ್ಸ್ ಜಾರ್ಜೆಟ್ ಸಿಗುತ್ತೆ, ಅದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ಹೆವಿ ಕೂಡ ಇರುತ್ತೆ, ಅದು ಹೆವಿನೂ ಇರೋದಿಲ್ಲ. ಉಟ್ಕೊಂಡಾಗ ನಮಗೆ ಲೈಟ್ ವೆಯ್ಟ್ ಅನಿಸುತ್ತೆ, ಬಟ್ ಈ ಥರ ಹಿಡಿದಾಗ ಇದು ವೆಯ್ಟ್ ಇದೆ. ಉಟ್ಕೊಂಡಾಗ ಮಾತ್ರ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಎಸ್ಪೆಷಲಿ ಇನ್ ಸಮ್ಮರಲ್ಲಿ ಕಾಟನ್ನೇ ಉಟ್ಕೊಳ್ಬೇಕು ಅಂತ ಹೇಳ್ತೀವಲ್ವಾ,
ಆ ಜಾಗದಲ್ಲಿ ನಾವು ಇದನ್ನು ಕೂಡ ಉಟ್ಕೊಂಡಾಗ ಶಕೆ ಅಂತ ಅನಿಸೋದಿಲ್ಲ, ಅಷ್ಟೊಂದು ಕಂಫರ್ಟಬಲ್ ಇರುತ್ತೆ. ಆ್ಯಂಡ್ ಇದು ನಾನು ಕಲರ್ ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ನಾನು ಸೀರೆನ ತೊಗೊಂಡಿದ್ದೆ, ಪ್ಲೇನ್ ಸ್ಯಾರಿ ತೊಗೊಂಡಿದ್ದು. ಬ್ಲೌಸ್ದು ನಾನು ಇದನ್ನು ಹೊಲಿಸ್ಕೊಂಡಿಲ್ಲ, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದೆ. ಸೀರೆಗೆ ನಾನು ಈ ರೆಡಿ ಬಾರ್ಡರ್ನ ತೊಗೊಂಡು ಹೊಲ್ದಿರೋದು, ನಾನೇ ಹೊಲ್ದಿರೋದು. ಇದು ಬಾರ್ಡರ್ ಸಿಗುತ್ತೆ, ಈಗಲೂ ಒಂದೊಂದು ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಚಿಕ್ಕಪೇಟೆಯಲ್ಲಿ ನೋಡ್ಬೋದು ಅಥವಾ ಮಲ್ಲೇಶ್ವರಮಲ್ಲಿ ನೋಡ್ಬೋದು. ಆ್ಯಂಡ್ ಮಧ್ಯ ಮಧ್ಯ ಈ ಥರ ಬುಟ್ಟಗಳು ಕೂಡ ಸಿಗುತ್ತೆ, ಇದು ಪೀಸ್ ಲೆಕ್ಕದಲ್ಲಿ ಸಿಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಇದನ್ನು ಹೊಲ್ದಿದ್ದೀನಿ. ಸೊ ವಾಶ್ ಮಾಡಿದ್ರೂ ಕೂಡ ಇದು ಹೋಗಬಾರ್ದು ಅಂಥೇಳಿ ನಾನು ಇದನ್ನು ಮಷೀನ್ಗೆ ಹಾಕಿದ್ದೆ. ಯಾಕಂದರೆ ಇದರಲ್ಲಿ ಬಿಟ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಇದನ್ನು ಜಸ್ಟ್ ನಾನು ಗಮ್ ಹಾಕಿ ಅಂಟಿಸಿದ್ರೆ ಇದನ್ನು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ನಾನು ಹ್ಯಾಂಡ್ ವಾಶ್ ಮಾಡಬೇಕಿತ್ತು. ಇದ್ರ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರಿ. ಇದು ನಾನು ರೀಸೆಂಟಾಗಿ ತೊಗೊಂಡಿರೋದಲ್ಲ, ತುಂಬ ದಿನ ಆಗಿದೆ ತೊಗೊಂಡು. ಮತ್ತು ಸುಮಾರು ಜನ ಈ ಡ್ರೆಸ್ ಬಗ್ಗೆ ಕೇಳಿದ್ರಿ. ನಾನು ಇದು ಹಾಕಿದಾಗೆಲ್ಲನೂ ಕೇಳ್ತೀರಾ ಇದು ಎಲ್ಲಿ ತೊಗೊಂಡಿದ್ದು ಅಂತ. ಇದು ತೊಗೊಂಡಿರೋದು ನಾನು ನಿಯರ್ ಬೈ ಬೊಟಿಕಲ್ಲಿ, ರೀಸೆಂಟ್ ಆಗಲ್ಲ, ತುಂಬ ದಿನದ ಹಿಂದೆ. ಆ್ಯಂಡ್ ಇದರ ಹೆಸರಾದರೂ ಹೇಳಿ, ನಾವು ಕೇಳಿ ತೊಗೊಳ್ತೀವಿ ಅಂತ. ಇದರ ಹೆಸರು ಗೊತ್ತಿಲ್ಲ ಸ್ನೇಹಿತರೆ, ನಾನು ಬೇಕಿದ್ರೆ ಈ ಥರ ಹಿಡಿತೀನಿ, ನೀವು ಪಿಕ್ ತೊಗೊಳ್ಳಿ, ಒಂದು ಸ್ಕ್ರೀನ್ಶಾಟು. ಇದು ಅಟ್ಯಾಚ್ಡ್ ಆಗಿರೋದು, ಓಕೆ. ಇದು ನೋಡಿ ಈ ಥರ ಇದೆ. ಇದು ವೇಲ್ ಫುಲ್ ಉದ್ದಕ್ಕೆ ಇದೆ, ಹಿಂದೆ ಮತ್ತು ಮುಂದೆ ಎರಡೂ ಅಟ್ಯಾಚ್. ಜಸ್ಟ್ ಒಂದು ಕುರ್ತಿ ಥರ ಹಾಕ್ಕೊಳ್ಳೋದು, ಬಟ್ ವೇಲ್ ಅಟ್ಯಾಚ್ ಇರುತ್ತೆ. ಇಲ್ಲಿ ವರ್ಕ್ ಇದೆ, ಇಷ್ಟು ಅಟ್ಯಾಚ್ ಆಗಿರೋದು ಅಷ್ಟೇ, ಇಲ್ಲೆಲ್ಲನೂ ಕೂಡ ಓಪನ್ನೇ. ಸ್ಲೀವ್ಲೆಸ್ ಟಾಪ್ ಇದು, ಇದಕ್ಕೆ ವೇಲ್ ಕವರ್ ಆಗಿದೆ. ಈ ಥರದ್ದು ನಾನು ಅಮೆಝಾನಲ್ಲಿ ನೋಡಿದ್ದೀನಿ, ಬಟ್ ನಾನು ತರಿಸ್ಕೊಂಡಿಲ್ಲ. ನೀವು ಹೆಸರು ಬೇಕು ಅದರದ್ದು ಅಥವಾ ಪಿಕ್ಚರ್ ಬೇಕು, ನಾವೆಲ್ಲಾದರೂ ಬೇರೆ ಕಡೆ ಕೇಳ್ತೀವಿ ಅಥವಾ ನಾವು ಅದನ್ನೇ ತೊಗೊಳ್ತೀವಿ ಅನ್ನೋ ಹಾಗಿದ್ರು ಕೂಡ ನೀವು ಚೆಕ್ ಮಾಡಿ. ಲಿಂಕ್ ನಾನು ಈಗ ಆ ಡ್ರೆಸ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈಗ ಈ ಸೀರೆ ಒಣಗಾಕಿದ್ನಲ್ಲ, ಒಣಗಿದೆ. ಬನ್ನಿ ನೋಡೋಣ ಕಲೆ ಹೋಗಿದೆಯೋ ಇಲ್ವೋ ಅಂಥೇಳಿ. ನೀವು ಸೀರೆಗಳನ್ನ ಅಥವಾ ಡ್ರೆಸ್ಗಳನ್ನ ಹೇಗೆ ವಾಶ್ ಮಾಡ್ತೀರಾ ಅಂತ ಕೇಳಿದ್ರಿ. ಕೆಲವೊಂದು ಡ್ರೆಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಅದರಲ್ಲಿ ಏನೂ ವರ್ಕ್ ಇಲ್ಲ, ಅದು ಏನೂ ಹಾಳಾಗೋದಿಲ್ಲ ಮಷೀನಲ್ಲಿ ವಾಶ್ ಮಾಡಿದ್ರು ಅನ್ನೋ ಹಾಗಿದ್ರೆ ನಾನು ಮಷೀನ್ಗೆ ಹಾಕ್ತೀನಿ. ಇಲ್ಲ ಕೆಲವೊಂದಕ್ಕೆ ಎಂಬ್ರಾಯ್ಡ್ರಿ ಮಾಡಿರ್ತೀವಿ, ಲೈಕ್ ಚೈನ್ ಎಂಬ್ರಾಯ್ಡ್ರಿ ಇರುತ್ತೆ, ಗೋಲ್ಡ್ ಕಲರ್ದು ಬಾಲ್ ಹಾಕಿರ್ತೀವಿ. ಅದು ಕಲರ್ ಫೇಡ್ ಆಗುತ್ತೆ ನೀರಲ್ಲಿ ಇದ್ದಷ್ಟು ಟೈಮು. ಹಾಗಾಗಿ ನಾವು ಅದನ್ನು ಹ್ಯಾಂಡ್ ವಾಶ್ ಮಾಡಬೇಕು, ತಕ್ಷಣಕ್ಕೆ ನೀರಲ್ಲಿ ಹಾಕಿ ವಾಶ್ ಮಾಡಿ ಒಣಗಾಕ್ಬಿಡ್ಬೇಕು. ಆ ಥರದ್ದು ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಇನ್ನು ನಾರ್ಮಲ್ ಬಟ್ಟೆಗಳು, ಅದರಲ್ಲಿ ವರ್ಕ್ ಏನೂ ಇಲ್ಲ, ಕಲರ್ ಬಿಡೋದಿಲ್ಲ ಅನ್ನೋ ಹಾಗಿದ್ರೆ ನಾನು ಮಷೀನ್ಗೆ ಹಾಕ್ತೀನಿ. ಆಲ್ಮೋಸ್ಟ್ ರೇಷ್ಮೆ ಸೀರೆಗಳ ಬ್ಲೌಸಸ್ ನಾನು ಆದಷ್ಟು ಕಡಿಮೆನೇ ವಾಶ್ ಮಾಡೋದು. ಬಟ್ ಈಗ ಸೀರೆ ವಾಶ್ ಮಾಡಿದ್ನಿ ನೋಡಿ ಸ್ವಲ್ಪ, ಆ ಥರದ್ದು ಬ್ಲೌಸ್ಗಳು ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಲೈಕ್ ಇದು ನಾನು ಹ್ಯಾಂಡ್ ವಾಶ್ ಮಾಡಿ ತಕ್ಷಣಕ್ಕೆ ಒಣಗಾಕ್ಬಿಟ್ಟೆ. ಇಲ್ಲ ಅಂದಿದ್ರೆ ಏನಾಗುತ್ತೆ, ಈ ವರ್ಕ್ ನಾವು ಅಂಟಿಸಿದ್ದೀವಲ್ವ ಅದೆಲ್ಲನೂ ಬಿಟ್ಟೋಗುತ್ತೆ. ಇಂಥದ್ದೆಲ್ಲ ಹ್ಯಾಂಡ್ ವಾಶು. ಸೊ ಇಂಥ ಬ್ಲೌಸ್ಗಳು ಇದನ್ನೆಲ್ಲ ಮಷಿನ್ ವಾಶು. ಡ್ರೆಸ್ಗಳು ಅಷ್ಟೇ, ನಾನು ಥ್ರೆಡ್ ಬಿಡುತ್ತೆ ಅನ್ನೋದೆಲ್ಲ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ಸಾನು ಡ್ರೆಸ್ಗಳು ಅಷ್ಟೇ, ತುಂಬಾ ಡೆಲಿಕೇಟ್ ಅನ್ನೋ ಹಾಗಿದ್ರೆ ಹ್ಯಾಂಡ್ ವಾಶ್ ಮಾಡ್ತೀನಿ. ಈ ಕಲೆ ಹೋಗಿಲ್ಲ, ಈ ಕಡೆ ಸ್ವಲ್ಪ ಡಾರ್ಕ್ ಇತ್ತಲ್ಲ ಅದು ಹೋಗಿದೆ. ಇದರ ಪಕ್ಕ ಇಲ್ಲಿ ಸ್ವಲ್ಪ ಇತ್ತು ಕಲೆ, ಎಕ್ಸಾಕ್ಟ್ ಎಲ್ಲಿ ಅಂತ ನನಗೂ ಕಾಣ್ತಾ ಇಲ್ಲ, ಅಂದರೆ ಅದು ಹೋಗಿದೆ ಅಂತ ಅರ್ಥ. ಇದೊಂದು ಹೋಗಿಲ್ಲ, ಈ ಕಡೆದು ಕೂಡ ಹೋಗಿದೆ. ಸೊ ಸ್ನೇಹಿತರೆ, ಒಂದು ನೀವೇನು ಗಮನ ಇಡಬೇಕು ಅಂದರೆ, ಪ್ಯೂರ್ ಸಿಲ್ಕ್ ಇರಬಾರ್ದು ಫಸ್ಟು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು, ಗ್ಯಾರಂಟಿ ಇಲ್ಲ ನನಗೂ. ನೆಕ್ಸ್ಟು ನಾವು ಶ್ಯಾಂಪೂಲಿ ಇದನ್ನು ಉಜ್ಜುತ್ತೀವಿ ಅಲ್ವಾ, ಉಜ್ಜಾದ್ಮೇಲೆ ಪ್ಲೇನ್ ವಾಟರಲ್ಲಿ ಈ ಏರಿಯಾ ಮಾತ್ರ ಅಲ್ಲ, ಇನ್ನು ಸ್ವಲ್ಪ ಅಗ್ಲಕ್ಕೇ ಸ್ಪ್ರೆಡ್ ಆಗಿರುತ್ತಲ್ಲ ಅಷ್ಟೆಲ್ಲನೂ ಕೂಡ ನಾವು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಬೇಕು. ಇಲ್ಲಾಂದರೆ ನೋಡಿ ಈ ಥರ ಆಗುತ್ತೆ. ಇಲ್ಲೆಲ್ಲ ಎಲ್ಲೂ ಆಗಿಲ್ಲ, ಈ ಕಡೆ ಎಲ್ಲ ಕ್ಲೀನಾಗಿ ವಾಶ್ ಆಗಿದೆ. ಇಲ್ಲಿ ಮಾತ್ರ ನಾನು ಕಲೆ ಇರೋ ಕಡೆನೇ ಎಲ್ಲೋ ವಾಶ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಅದು ನೀರು ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಹಾಗಾಗಿ ಇದನ್ನು ಕೂಡ ನಾವು ಪ್ಲೇನ್ ವಾಟರಲ್ಲಿ ಒಂದು ಸಾರಿ ಅಗ್ಲಕ್ಕೆ, ಸ್ವಲ್ಪ ಅಗ್ಲ ಏರಿಯಾನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕಲೆ ಅಂತೂ ಹೋಗಿದೆ. ನಾನು ಮದುವೆಯಲ್ಲಿ ಹಾಕಿದಂಥ ಲೆಹೆಂಗಾ ಬಗ್ಗೆ ಕೇಳಿದ್ರಿ, ಇದನ್ನು ಹೊಲ್ದಿದ್ದ ನೀವೇನೇ, ಅದು ಹೇಗೆ ಹೊಲ್ದಿದ್ರಿ ತೋರಿಸಿ ಅಂದ್ಬಿಟ್ಟು. ಸೊ ಇದನ್ನು ನಾನೇ ಹೊಲ್ದಿದ್ದು ಸ್ನೇಹಿತರೆ, ಆದರೆ ಬ್ಲೌಸ್ ನಾನು ಹೊಲ್ದಿಲ್ಲ, ಬ್ಲೌಸ್ ನಾನು ಹೊರಗಡೆ ಹೊಲಿಸಿದ್ದೆ. ನಂದು ಮತ್ತು ಸಾನೋದು
ಲೆಹೆಂಗಾ ಮಾತ್ರ ನಾನು ಹೊಲಿದಿದ್ದೆ. ಇದನ್ನು ಅಮ್ಮ ಬಂದಾಗ ನಾನು ಅವ್ರ ಹತ್ರ ಹೇಳಿಸ್ಕೊಂಡು ಮೆಷರ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ನಾನು ಇದನ್ನು ಹೊಲಿದಿದ್ದೆ. ಸೊ ಇದು ನಾನು ತೋರಿಸ್ತೀನಿ ಹೇಗೆ ನಾನು ಹೊಲಿದಿದ್ದು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೀವೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಇನ್ನೂ ಏನಾದರೂ ನಾನು ಕ್ವೆಶನ್ಸ್ ಆನ್ಸರ್ ಮಾಡದೆ ಬಿಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದು ಕೂಡ ತಿಳಿಸ್ತೀನಿ.